ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಹನ್ನಿಕೇರಿ ಗ್ರಾಮದಲ್ಲಿ ನಡೆಯುತ್ತಿದ್ದ ಜಾತ್ರೆಯ ಸಂದರ್ಭದಲ್ಲಿ ಹಳೆಯ ವೈಷಮ್ಯದ ಹಿನ್ನೆಲೆಯಲ್ಲಿ ವ್ಯಕ್ತಿಯೊಬ್ಬನನ್ನು ಕೊಲೆ ಮಾಡಿದ ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಹೇಳಿದರು. ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಗ್ರಾಮದ ನಿವಾಸಿ ಸಂಗನಗೌಡ ಪಾಟೀಲ್ 50 ವರ್ಷ ಕೊಲೆಯಾದವ. ಕಳೆದ ಕೆಲವು ವರ್ಷಗಳಿಂದ ಆನಿಗೇರಿ ಗ್ರಾಮದ 2 ಕುಟುಂಬಗಳ ನಡುವೆ ತೀವ್ರ ರಾಜಕೀಯ ಹಾಗೂ ವೈಯಕ್ತಿಕ ವೈಷಮ್ಯ ಮನೆ ಮಾಡಿತ್ತು. ಜಾತ್ರೆಯ ಸಂದರ್ಭದಲ್ಲಿ ಸಂಗನಗೌಡ ಪಾಟೀಲ್ ಅವರು ತಮ್ಮ ರಾಜಕೀಯ ವಿರೋಧಿಗಳ ಮನೆಯ ಮುಂದೆ ಕುಣಿಯುತ್ತಿದ್ದರು. ಈ ವೇಳೆ ಆರೋಪಿಗಳು ನಮ್ಮ ಮನೆಯ ಮುಂದೆ ಕುಣಿಯಬೇಡ, ಮುಂದೆ ಹೋಗು ಎಂದು ಎಚ್ಚರಿಕೆ ನೀಡಿದ್ದಾರೆ. ಇದೇ ವಿಚಾರವಾಗಿ 2 ಗುಂಪುಗಳ ನಡುವೆ ತೀವ್ರ ವಾಗ್ವಾದ ನಡೆದಿದ್ದು ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿದೆ. ಕೊಲೆ ಮಾಡಲು ಮೊದಲೇ ಸಂಚು ರೂಪಿಸಿದ್ದ ಆರೋಪಿಗಳು ಮಾರಕಾಸ್ತ್ರಗಳಿಂದ ಸಜ್ಜಾಗಿ ಕುಳಿತಿದ್ರು ಎನ್ನಲಾಗಿದೆ. ನೈಸರ್ಗಿಕ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಮಾರ್ಚ್ 30ನೇ ತಾರೀಕು 2026 ಮಾರ್ಚ್ 30ನೇ ತಾರೀಕು ಒಂದು ಸಿದ್ದೇಶ್ವರ ಜಾತ್ರೆ ಒಂದು ನಡೀತಾ ಇತ್ತು. ಸುಮಾರು ರಾತ್ರಿ ಒಂದು 11:30 ಗಂಟೆ ಸಂದರ್ಭದಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿದೆ. ಈ ಸಂದರ್ಭದಲ್ಲಿ ತಕ್ಷಣ ಸಿದ್ದೇಶ್ವರ ಜಾತ್ರೆ ಮತ್ತು ಸುಮಾರು ಜನ ಇರುವುದರಿಂದ ಸ್ಥಳಕ್ಕೆ ಇಮಿಡಿಯೇಟ್ಲಿ ಇನ್ಸ್ಪೆಕ್ಟರ್ ಅಲ್ಲಿಯೇ ಸುತ್ತಮುತ್ತನೇ ಇದ್ದರು, ಜಾತ್ರೆನ ಬಂದೋಬಸ್ತಲ್ಲಿ ಇದ್ದರು ಮತ್ತು DSP ಅವರು ಈವನ್ ಪರ್ಸನಲಿ ನಾನು ಮತ್ತು ಟೀಮ್ ಕೂಡ ಹೋಗಿದ್ದೀವಿ. ಜಾತ್ರೆ ಮತ್ತು ಎಲ್ಲ ಕಮ್ಯುನಿಟಿಯ ಸೇರಿದವರು ಕೂಡ ಅವತ್ತು ಇದ್ದ ಕಾರಣ ನಾವು ತಕ್ಷಣ ರಾತ್ರಿ ನಾನು ಇಲ್ಲಿಂದ ಕೂಡ 1:30ಕ್ಕೆ ಸ್ಥಳಕ್ಕೆ ಹೋಗಿದೆ. ಆ ಕೇಸಲ್ಲಿ ಏನಾಗಿದೆ ಅಂದರೆ ಶಂಕನಗೌಡ ಬಸನಗೌಡ ಪಾಟೀಲ್ ಇವ್ರಿಗೊಂದು 50 ವಯಸ್ಸು. ಜಾತ್ರೆ ಮುಂದೆ ಹೋಗ್ತಾ ಇದೆ, ಇವರು ಹಿಂದುಗಡೆಯಿಂದ ಸ್ವಲ್ಪ ಕುಡಿದಿರ್ತಾರೆ. ಒಬ್ಬರ ಮನೆ ಮುಂಚೆ ಈಗ ಆರೋಪಿಯಲ್ಲಿ ಯಾರು ಇದು ಅವ್ರ ಮನೆ ಮುಂಚೆ ಇವರು ಹೋಗಿ ಸುಮಾರು ಟೈಮ್ ಡಾನ್ಸ್ ಆಡಿಕೊಂಡಿರೋದು ಕಂಡು ಬಂದಿರ್ತದೆ. ಸೊ ಈ 2 ಮನೆಗೆ ಸಂಗನಗೌಡ ಪಾಟೀಲ್ಗೂ ಮತ್ತು ಮುದುಕಪ್ಪ ಅಂದರೆ ಇನ್ನೊಬ್ಬರು ಅವ್ರ ಮನೆ ಮುಂಚೆ ಇದು ಘಟನೆ ಆಗಿದೆ. ಈ ಮುದುಕಪ್ಪಕ್ಕೂ ಸಂಗನಗೌಡ ಪಾಟೀಲ್ಗೂ ಪೊಲಿಟಿಕಲ್ ರೈವಲರಿ ಸ್ವಲ್ಪ ಇದೆ. ಸಂಗನಗೌಡ ಪಾಟೀಲ್ ಅವರ ಸಹೋದರರು ಒಬ್ಬರು ಎಕ್ಸ್ ಚೇರ್ಮನ್ ಆಗಿರ್ತಾರೆ. ಈಗ ಮುದುಕಪ್ಪ ಅವನ ಹೆಂಡತಿ ಕೂಡ ಪಂಚಾಯತ್ ಪ್ರೆಸಿಡೆಂಟ್ ಆಗಿರ್ತಾರೆ. ಅದು ಅಲ್ಲದೆ ಮತ್ತು ಹುಡುಗ ಹುಡುಗಿ ವಿಚಾರದಲ್ಲಿ ಈ ಫ್ಯಾಮಿಲಿಯವರು ಆ ಫ್ಯಾಮಿಲಿಗೆ ಒಂದು ಸಂಬಂಧ ಇತ್ತು. ಅದು 2 ಮದುವೆ ಆಗಿಲ್ಲ. ಆ ವೈಮನ್ಸು ಕೂಡ ಈ 2 ಫ್ಯಾಮಿಲಿಗೂ ಕೂಡ ಇತ್ತು. ಸೊ ಈ ಸಂಗನಗೌಡ ಪಾಟೀಲ್ ಹೋಗಿ ಮನೆ ಮುಂಚೆ ಒಂದು ಡ್ಯಾನ್ಸ್ ಮಾಡಿಕೊಂಡಿರೋ ಸಂದರ್ಭದಲ್ಲಿ ಮುದುಕಪ್ಪ ಮತ್ತು ಅವ್ರ ಫ್ಯಾಮಿಲಿಯವರು ಸುಮಾರು ಒಂದು 15ರಿಂದ 20 ಮಂದಿ ಇಲ್ಲಿ ಯಾಕೆ ಡ್ಯಾನ್ಸ್ ಮಾಡ್ತಾ ಇದ್ದೀರಿ, ನಿಮಗೂ ನಮ್ಮ ಮನೆಗೆ ಆಗ್ತಾ ಇಲ್ಲ ಅಂದರೆ ಹೇಳಿ ಸಡನ್ ಆಗಿ ಪ್ರೊವೊಕೇಶನ್ ಆಗಿ ಇವರನ್ನು ಹೋಗಿ ಹೊಡೆದಿರ್ತಾರೆ. ಆ ಸಂದರ್ಭದಲ್ಲಿ ಕೊಡ್ಲಿ ಮತ್ತು ಕಟ್ಟಿಗೆ, ಚೈನ್, ಸೈಕಲ್ ಚೈನ್ ಥರ ಇರುವ ಚೈನ್ ಇದೆಲ್ಲ ತಗೊಂಡೋಗಿ ಸಿವಿಯರ್ ಆಗಿ ಅಸಾಲ್ಟ್ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಸಂಗನಗೌಡ ಪಾಟೀಲ್ಗೆ ಸೀರಿಯಸ್ ಇಂಜುರಿ ಆಗಿ ಡೆತ್ ಆಗಿರ್ತಾರೆ. ಬೈಲಹೊಂಗಲ ಹಾಸ್ಪಿಟಲ್ಗೆ ತಗೊಂಡು ಹೋಗೋ ಸಂದರ್ಭದಲ್ಲಿ ಈ ಸಂಗನಗೌಡ ಬಸನಗೌಡ ಪಾಟೀಲನ್ನು ಕೂಡ ರಾತ್ರಿಯೇ ಡೆತ್ ಆಗಿರ್ತಾರೆ. ಈ ಕೇಸಲ್ಲಿ ಇದು ಬೇರೆ ನಾವು 11 ಜನವನ್ನು ಅರೆಸ್ಟ್ ಮಾಡಿದ್ದೀವಿ. ಮರ್ಡರ್ ಕೇಸ, ಕೊಲೆ ಮಾಡಿರುವ ಪ್ರಕರಣದಲ್ಲಿ 11 ಜನ. ಒಂದು ಕೇಸಲ್ಲಿ ಯಾವುದೇ ಕಾರಣಕ್ಕೂ ನೀವು ಒಂದು ಮರ್ಡರ್ ಮಾಡ್ತಾ ಇದ್ದಾರೆ, ಪಕ್ಕದಲ್ಲಿ ಇರ್ತೀರಿ, ನೀವು ಅವರು ಹೊಡಿತಾ ಇದ್ದೀರಿ, ನೀವು ತಡೀತಾ ಇಲ್ಲ ಅಂದರೆ ಸಂದರ್ಭದಲ್ಲಿ ನಿಮ್ಮ ಪಾತ್ರವನ್ನು ಕೂಡ ಬರ್ತದೆ. ಅದಕ್ಕಾಗಿ ಈ ಕೇಸಲ್ಲಿ 11 ಜನರನ್ನು ನಾವು ಅರೆಸ್ಟ್ ಮಾಡಿದ್ದೀವಿ ಆಲ್ರೆಡಿ. ಮತ್ತು ಈಗ ಇವರೆಲ್ಲ ಜೈಲಲ್ಲಿ ಇದ್ದಾರೆ. ದೇವಪ್ಪ ಮುದುಕಪ್ಪ ಅಂದರೆ ಇವ್ರಿಗೆ 46 ವಯಸ್ಸು. ಶಿವನಪ್ಪ ಬಳಗನವರ್ ಇವ್ರಿಗೆ 36 ವಯಸ್ಸು. ವಿಜಯ್ ಸುರೇಶ್ ಬಳಗನವರ್ 26 ವರ್ಷ. ಸೂರಪ್ಪ ಬಸಲಿಂಗಪ್ಪ ಬಳಗನವರ್, ಸಿದ್ದಪ್ಪ ಬಸಪ್ಪ ಸಿಂಗಡಿ, ನಾಗರಾಜ್ ರಾಮಪ್ಪ ಬಳಗನವರ್, ಲಕ್ಷ್ಮಪ್ಪ ಬಸವಂತಪ್ಪ ಬಳಗನವರ್, ಮಂಜುನಾಥ್ ಮಾರುತಿ ಬಳಗನವರ್, ರಾಮಪ್ಪ ಬಸಲಿಂಗಪ್ಪ ಬಳಗನವರ್, ಅಜ್ಜಪ್ಪ ಲಕ್ಷ್ಮಣ್, ಶಿವಾನಂದ್ ಪ್ರಕಾಶ್ ಕರಿಕಟ್ಟಿ. 11 ಜನವನ್ನು ಕೂಡ ಆಲ್ರೆಡಿ ಅರೆಸ್ಟ್ ಮಾಡಲಾಗಿದೆ. ಉಳಿದ ಜನರು ಯಾರ್ಯಾರೆಲ್ಲ ಮಾಡಿದಾರೋ ಅವರನ್ನು ಕೂಡ ಈಗ ಸರ್ಚ್ ಮಾಡ್ತಾ ಇದ್ದೀವಿ ಮತ್ತು ಅವರವರ ಪಾತ್ರ ಏನು, ಅವರ ಜಾಗದಲ್ಲಿ ಇದ್ದಾರಾ ಎಂಬುದರ ಬಗ್ಗೆ ತನಿಖೆ ನಡೀತಾ ಇದೆ. ಈ ಕೇಸಲ್ಲಿ ಯಾರು ಭಾಗವಹಿಸಿದಾರನ್ನು ಕೂಡ ಯಾರನ್ನು ಬಿಡುವುದಿಲ್ಲ. ಈ ಕೇಸನ್ನು ಪರ್ಸನಲಿ ಅವತ್ತು ರಾತ್ರಿ ನಾನೇ ಕೂಡ ಸಂಪೂರ್ಣವಾಗಿ ನಾನು DSP ವೀರಯ್ಯ ಹಿರೇಮಠ ಮತ್ತು ಆಫೀಸರ್ಸ್, ಲೋಕಲ್ ಆಫೀಸರ್, ನೇಸರ್ಗಿ ಇನ್ಸ್ಪೆಕ್ಟರ್ ಮತ್ತು ಸುತ್ತಮುತ್ತ ಇರುವ ಕಿತ್ತೂರು ಪೊಲೀಸ್ ಇನ್ಸ್ಪೆಕ್ಟರ್ ಎಲ್ಲರೂ ಕೂಡ ಜಾಗಕ್ಕೆ ಹೋಗಿ ಇಮಿಡಿಯೇಟ್ಲಿ ಲಾ ಆ್ಯಂಡ್ ಆರ್ಡರನ್ನು ಮೇಂಟೈನ್ ಮಾಡಿದ್ದೀವಿ ಮತ್ತು ಅರೆಸ್ಟ್ ಕೂಡ ಇಮಿಡಿಯೇಟ್ಲಿ ಪ್ರಯತ್ನ ಮಾಡಿದ್ದೀವಿ. ಅರೆಸ್ಟ್ ಕೂಡ ಮಾಡಲಾಗಿದೆ. ಉಳಿದ ಅಕ್ಯೂಸ್ಡ್ ಯಾರನ್ನು ಕೂಡ ಇದರಿಂದ ತಪ್ಪಿಸೋಕ್ಕೆ ಸಾಧ್ಯ ಇಲ್ಲ.
ಕೇಸ್ ಇನ್ವೆಸ್ಟಿಗೇಷನ್ ಕೂಡ ಡಿಜಿಟಲ್ ಎವಿಡೆನ್ಸ್ ಮೂಲಕ ನಡೀತಾ ಇದೆ. ಸೊ ಈ ಕೇಸಲ್ಲಿ ಹಳೆಯ ವೈಷಮ್ಯ ಇತ್ತು. ಸೊ ವಿಕ್ಟಿಮ್ ಇದರಲ್ಲಿ ತೀರೋಗಿರೋರು ಸಂಗನಗೌಡ, ಬಸನಗೌಡ ಇವರು ಮೃತಪಟ್ಟಿರ್ತಾರೆ. ಇವರು ಹೋಗಿ ಮುದುಕಪ್ಪ ಎಂಬುವರ ಮನೆ ಮುಂಚೆ ಡ್ಯಾನ್ಸ್ ಆಡ್ತಾ ಇದ್ದಾರೆ. ಆ ಡ್ಯಾನ್ಸ್ ಮಾಡೋ ಸಂದರ್ಭದಲ್ಲಿ ಮುದುಕಪ್ಪ ಮತ್ತು ಅವ್ರ ಫ್ಯಾಮಿಲಿ, ಈ 11 ಜನ ಈಗ ನಾನು ಹೇಳಿದನಲ್ಲ, ಈ 11 ಜನರು ಸೇರಿ ಈ ಸಂಗನಗೌಡ, ಬಸನಗೌಡವನ್ನು ಹೊಡೆದಿದ್ದಾರೆ. ಹೊಡೆಯುವ ಸಂದರ್ಭದಲ್ಲಿ ಅವನು ಮೃತಪಟ್ಟಿರ್ತಾನೆ. ಸಂಗನಗೌಡ ಪಾಟೀಲ್ ಅವ್ರ ಮನೆಯಲ್ಲಿ ಒಂದು ಹುಡುಗ ಇದ್ದ, ಮುದುಕಪ್ಪ ಅವ್ರ ಫ್ಯಾಮಿಲಿಯಲ್ಲಿ ಒಂದು ಹುಡುಗಿ. ಆ ಇಬ್ಬರು ಇದಕ್ಕೆ ಹಿಂದೆ ಪ್ರೀತಿಸಿದ್ದಾರೆ. ಅಂದ್ರೆ ಆ ಪ್ರೀತಿ ಕೇಸಲ್ಲಿ ಇಬ್ಬರು ಕೂಡ ಬೇರೆ ಬೇರೆ ಮದುವೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಸುದ್ದಿ ಇದೆ. ಸೊ ಆ ವೈಮನಸ್ಸು ಒಂದಿತ್ತು ಮತ್ತು ಪೊಲಿಟಿಕಲಿ ಕೂಡ. ಸೊ ಈಗ ಸಂಗನಗೌಡ ಪಾಟೀಲ್ ಅವರ ಸಹೋದರ ಒಬ್ಬ ಎಕ್ಸ್ ಚೇರ್ಮನ್ ಆಗಿದ್ದಾರೆ. ಈಗ ಹೊಡೆದಿರುವ ಮುದುಕಪ್ಪ ಅವನ ವೈಫ್ ಕೂಡ ಈಗ ಪಂಚಾಯತ್ ಪ್ರೆಸಿಡೆಂಟ್ ಆಗಿದ್ದಾರೆ. ಅಂದರೆ ನಮಗೆ ಪ್ರೈಮ ಫೇಸಿ ಮಾಹಿತಿ ಇದೆ. ಪೊಲಿಟಿಕಲ್ ರೈವಲರಿ ಮತ್ತು ಇಂಥ ಬೇರೆ ಬೇರೆ ವಿಚಾರಗಳಿರೋದ್ರಿಂದ ಈ ವೈಮನಸ್ಯದಿಂದ ಪ್ರೊವೊಕೇಶನ್ ಆಗಿದೆ, ಅದರಿಂದ ಮರ್ಡರ್ ಆಗಿದೆ. ಸೊ ನಾನು ಪರ್ಸನಲ್ ಆಗಿ ಹೋಗಿ ನಾನು ನೋಡಿದೆ ಸ್ಥಳಕ್ಕೆ. ಅದಕ್ಕೆ ನಾನು ಹೇಳಿದನಲ್ಲ, ಜಾತ್ರೆ ಸಮಯದಲ್ಲಿ ಆಗಿದೆ. ಆಫೀಸರ್ಸ್ ಲೋಪ ಯಾವುದೋ ಇರೋದು ಅಂದ್ರೆ ಕಂಡು ಬರೋದಕ್ಕೆ ಇವರು ಮನೆಗೂ ಆ ಜಾತ್ರೆ ಬಂದೋಬಸ್ತ್ ಸುಮಾರು 1000 ಜನ ಇದ್ದಾರೆ. ದೇವಸ್ಥಾನ ಕಡೆ ಜಾತ್ರೆ ನಡೀತಾ ಇತ್ತು. 11:30ಕ್ಕೆ ಜಾತ್ರೆ ಒಂದು ಕಡೆ ನಡೀತಾ ಇತ್ತು. ಇವನು ಬೇರೆ ಕಡೆ ಗಲಾಟೆ ಮಾಡ್ಕೊಂಡಿದ್ದಾನೆ. ಜಾತ್ರೆ ಆ ಕ್ರೌಡ್ ಇರುವ ಕಡೆನೂ ಇವರು ಇರೋದನ್ನು ಬೇರೆ ಬೇರೆ ಕಡೆ ಇತ್ತು. ಸಡನ್ ಆಗಿ ಇಮಿಡಿಯೇಟ್ಲಿ ಅಟೆಂಡ್ ಮಾಡಿದ್ದಾರೆ. ಅವಾಗ 2 ಫ್ಯಾಮಿಲಿ ಆಕ್ಚುಲಿ ಬಂತು. ಪೊಲೀಸರು ಇಲ್ಲ ಅಂದ್ರೆ ಇನ್ನೂ ಒಂದು 2ರಿಂದ 3 ಮರ್ಡರ್ ಆಗೋದಕ್ಕೆ ಸಾಧ್ಯನೇ ಇತ್ತು. ಅಂದ್ರೆ ನಮ್ಮ ಆಫೀಸರ್ಸ್ ಎಸ್ ಸರ್, ಜಾತ್ರೆ ಮುಂದೆ ಹೋಗಿದ್ದು ಅದಾದ್ಮೇಲೆ ಇವನ ಹಿಂದೆ ಇದು ಮಾಡಿದ. ಸೊ ಅದಕ್ಕೆ ಇದಕ್ಕೂ ಸುಮಾರು ಒಂದು 500 ಮೀಟರ್ ಇರಬಹುದು. ನಾನು ಸ್ಥಳ ಪರಿಶೀಲನೆ ಮಾಡಿದೆ. ಸುಮಾರು ಒಂದು 300ರಿಂದ 500 ಮೀಟರ್ ಇರಬಹುದು. ಗಲಾಟೆ ಜೋರಾಗುತ್ತಿದ್ದಂತೆಯೇ ಹುಡುಗೋಲು, ಕೊಡಲಿ, ಚೈನ್, ಬಡಿಗೆ ಹಾಗೂ ಕಬ್ಬಿಣದ ರಾಡ್ಗಳಿಂದ ಸಂಗನಗೌಡರ ಮೇಲೆ ಮನಬಂದಂತೆ ಹಲ್ಲೆ ನಡೆಸಿದ್ದಾರೆ. ತೀವ್ರವಾಗಿ ಗಾಯಗೊಂಡಿದ್ದ ಸಂಗನಗೌಡರನ್ನು ತಕ್ಷಣವೇ ಜಿಲ್ಲಾಸ್ಪತ್ರೆಗೆ ದಾಖಲಿಸಲು ಕರೆದೊಯ್ಯಲಾಯಿತಾದರೂ ಮಾರ್ಗ ಮಧ್ಯದಲ್ಲಿಯೇ ಅವರು ಕೊನೆಯುಸಿರೆಳೆದಿದ್ದಾರೆ. ಈ ಭೀಕರ ಹತ್ಯೆಗೆ ಸಂಬಂಧಿಸಿದಂತೆ ನೇಸರಗಿ ಪೊಲೀಸರು ಕಾರ್ಯಾಚರಣೆ ನಡೆಸಿ 8 ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ. ದೇಮಪ್ಪ ಬಸಲಿಂಗಪ್ಪ ಬಳಗನ್ನವರ್ 49 ವರ್ಷ, ಮಂಜುನಾಥ್ ಮಾರುತಿ ಬಳಗನ್ನವರ್ 27 ವರ್ಷ, ರುದ್ರಪ್ಪ ಬಳಗನ್ನವರ್ 36 ವರ್ಷ, ವಿಜಯ್ ಬಳಗನ್ನವರ್ 26 ವರ್ಷ, ಸೂರಪ್ಪ ಬಳಗನ್ನವರ್ 56 ವರ್ಷ, ಸಿದ್ದಪ್ಪ ಬಸಪ್ಪ ಸಿಂಗಾಡಿ 21 ವರ್ಷ, ನಾಗರಾಜ್ ಬಳಗನ್ನವರ್ 26 ವರ್ಷ ಹಾಗೂ ಬಸವಂತಪ್ಪ ಲಕ್ಷ್ಮಣ್ ಬಳಗನ್ನವರ್ 45 ವರ್ಷ ಬಂಧಿತ ಆರೋಪಿಗಳಾಗಿದ್ದಾರೆ. ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ನೇಸರಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕುರುಬರು ಮುದುಕಪ್ಪ ಬಳಗನ್ನವ್ರು ಕೂಡ ನಮ್ಮ ಹುಡುಗನ್ನ ಇವತ್ತು 11:10ಕ್ಕೆ ಮಾಡಿದ್ರಿ. ಅದೇನಿಲ್ಲ, ಜಗಳ ಜಾತ್ರೆ ಇತ್ತು ನಮ್ಮ ಹೊರದ್ದ ಜಾತ್ರೆ ಅಂತೆ. ಸುಳ್ಳು ಮಗನ ಅವ್ರು ಏನೋ ಕುಡಿದು ಒಂದು ಸ್ವಲ್ಪ ಇದನ್ನು ಜಿಗದಾಡಿದಾನೆ ರೋಡ್ ಮೇಲೆ ರೀ. ಜಿಗದಾಡಿದಕ್ಕೆ ಈಗ ಬಂದು ಕಡ್ತಾರೆ. ನಿಗೆ ಸಿದ್ದೇಶ್ವರ ಜಾತ್ರೆ. ಇವ್ರೇನು ಕುಡ್ದಲ್ಕರ್ರೆ ಅವರು ಅವ್ರ ಮಕ್ಳು 20 ಮಂದಿ ಅನಂತೆ ಹೊಡೆದವ್ರು ಕುರುಬರ ಪೈಕಿ. ಮುದುಕಪ್ಪ ಬಳಗನ್ನವ್ರು, ಸೂರಪ್ಪ ಬಳಗನ್ನವ್ರು, ಲಿಂಕಪ್ಪ ಬಳಗನ್ನವ್ರು ಮತ್ತು ಈಚೆಗಡೆ ಇವರು ಮದುವೆ ಏನು ಒಂದು 17 ಮಂದಿ ರೀ. ಬಾಯ್ ಅಷ್ಟೇ ರೀ, ಮತ್ತೇನು ಇವರು ಡ್ರೈವರ್ಗೆ ಮಾಡ್ತಾರೆ ರೀ. ಮದುವೆ ಏನಿಲ್ಲ ರೀ, ಇದೆ ಅಲ್ರಿ ಮತ್ತೇನು ಮದುವೆ ಆಗಿ 2 ಮಕ್ಳದವ್ರು. ಸಂಗನಗೌಡ ಬಸನಗೌಡ ಪಾಟೀಲ್ ರೀ. ಇದು ಬೈಲಹೊಂಗ ತಾಲೂಕು ಬರ್ತದೆ ರೀ, ಜಿಲ್ಲಾ ಬೆಳಗಾವಿ. ಬೇರೆ ಏನಿಲ್ಲ ನಮಗೆ. ಅವರು ಏನು ನಮ್ಮದು ಅಂತ ಜಗಳದು ಏನಿಲ್ಲ. ಅವ್ರು ಸುಳ್ಳು ಮಕ್ಕಳು 20 ಮಂದಿ ಕೂಡಿ ನಮ್ಮ ಹುಡುಗನ ಬಡ್ದುಕೊಂಡು ಸಿದ್ದೇಶ್ವರ ಜಾತ್ರೆ ಕಿಚ್ಚು ಕಿಟಿಗಳು ಇರ್ತಾವೆ, ಅಂಬ್ಲಿ ಬಂಡಿ ಅದೇನೋ ಸಿದ್ದೇಶ್ವರ ಹಾಲು ಸಿದ್ದೇಶ್ವರ ಅಲ್ರಿ. ಶಂಕರಗೌಡ ಬಸನಗೌಡ ಪಾಟೀಲ್ ಅವ್ರು ನಮ್ಮ ಮಾಮಾರು ಆಗ್ಬೇಕ್ರಿ. ನಮ್ಮ ಮಾಮಾರು ಆಗ್ಬೇಕಿತ್ತು. ಅವ್ರು ನಿನ್ನೆ ಊರಲ್ಲಿ ಜಾತ್ರೆ ಇತ್ತು ರೀ.
ಅಂದ್ರೆ ಅವರು ಜಾತ್ರೆಲಿಂದ ಅಂಬ್ಲಿ ಬಂಡಿ ಸೊಗಿನ ಬಂಡಿ ಬರ್ತಾ ಇತ್ತು ರೀ. ಅಂದ್ರೆ ಅವರು ಅಲ್ಲಿ ಐಟಪ್ ಊರಿಗೆ ಹೋಗಿದ್ರು, ಅಲ್ಲಿ ತಿರ್ಗ್ಲಿಕ್ಕೆ ಹೋಗಿದ್ರು. ಆಮ್ಯಾಗ ಅಲ್ಲಿಂದ ಬರ್ತಾ ಇದ್ದರು, ಅಲ್ಲಿ ಅವರು ಬಂದರು. ಅವ್ರ ಜೋಡಿ ವಾದವಾದಿ ಮಾಡಿದ್ರು, ಮಾಡಿ ಅವ್ರಿಗೆ ಹಲ್ಲೆ ಮಾಡಿದ್ದಾರೆ ಸರ್. ಯಾರು ಸರ್ ಅವ್ರು, ಏನು ಕಾರಣ ಏನಾದ್ರು ಗೊತ್ತೈತೆ ರೀ? ಅವ್ರು ಸರ್ ಕಾರಣ ಏನು ಗೊತ್ತಿಲ್ಲ ಸರ್, ಹಾಗೆ ಕಾರ ಇದನ್ನು ಮಾಡ್ಯಾರ. ಅಲ್ಲಿ ಏನೋ ಡ್ಯಾನ್ಸ್ ಮಾಡಿದ್ದಾರೆ, ಏನೋ ಇದನ್ನು ಮಾಡಿದ್ದಾರೆ ಅಂತ ಇದನ್ನು ಮಾಡಿದ್ದಾರೆ ಅವ್ರ ಮನೆ ಹತ್ರ. ಆಮೇಲೆ ಅವ್ರು ಬರ್ತಾ ಇದ್ದಂಗೆ ಇವ್ರು ಹಲ್ಲೆ ಮಾಡಿಬಿಟ್ಟಿದ್ದಾರೆ ಅವ್ರ ಮೇಲೆ. ಅಂದ್ರೆ ಹೇಗಿದ್ರು ಹೆಂಗಿದ್ರು ಊರಾಗೆಲ್ಲ? ಯಾರು ರೀ? ಊರಾಗೆಲ್ಲ ಹೆಂಗಿದ್ರು ಹಳೆ ಮಾಮಾರ ಅವರೆಲ್ಲ ಚೆನ್ನಾಗಿದ್ದಾರೆ. ಒಂದು ಸ್ವಲ್ಪ ಡ್ರಿಂಕ್ಸ್ ಮಾಡಿದ್ದಾರೆ ಅವ್ರು ನಿನ್ನೆ. ಅಂತಾಗಿ ಅವರು ಏನೋ ಅವರು ರಾಡು, ಕೊಡ್ಲಿ ರೀ, ಮತ್ತು ಚೈನ್ ಅವು ನಮ್ಮ ಹಳೆಗೂ ಒಂದು ಸ್ವಲ್ಪ ಆಗ್ತೈತೆ. ಅವ್ರು ಬಿಡಿಸ್ಲಿಕ್ಕೆ ಹೋಗಿದ್ದು ಲೆಫ್ಟ್ ಸೈಡಿಗೆ ಒಂದು ಸ್ವಲ್ಪ ಹಂಗೂ ಬಡಿದಿದ್ದಾರೆ. ಅವರೆಲ್ಲ ಸರ್ ಎಲ್ಲಿ ಮಟ್ಟಿಗೆ? ಅವ್ರು ಅಷ್ಟೇನಾಗಿಲ್ಲ, ಅವ್ರು ಊರಲ್ಲಿ ಇದ್ದಾರೆ ಸರ್. ಊರಲ್ಲಿ ಬಿಟ್ಟು ಬಂದಿದ್ದಾರೆ ಸರ್. ನಿಮಗೆ ಯಾವಾಗ ಗೊತ್ತದ ಸರ್? ನಮಗೆ ಸರ್ 11:30 ಕಾಲ್ ಮಾಡಿದ್ರು ಸರ್. ಇಮಿಡಿಯೇಟ್ಲಿ ಹಿಂಗಾಗಿದೆ ಅಂತ ಹೇಳಿದರು. ನಾವು ಇಲ್ಲೇ ಬೆಳಗಾವಿಯಲ್ಲಿ ಇರೋದು. ಆಮೇಲೆ ಇಮಿಡಿಯೇಟ್ಲಿ ಸಿವಿಲ್ ಹಾಸ್ಪಿಟಲ್ ಬಂದಿತ್ತು ಸರ್. ಹೊಡೆದವ್ರೆಲ್ಲ ಏನು ಕೆಲಸ ಮಾಡ್ತಾರೆ ಅವರು? ಅವರೆಲ್ಲ ಕೃಷಿ ರೀ, ಒಬ್ಬರು ಡ್ರೈವರ್, ಒಬ್ಬರು ಪಂಚಾಯತಿ ಮೆಂಬರ್ಸ್, ಒಬ್ಬರು ಪೊಲೀಸ್, ಒಬ್ಬ DC ಆಫೀಸ್ ಬ್ಯಾಂಕ್ ಮ್ಯಾನೇಜರ್, ಮತ್ತೊಬ್ಬ ಆರ್ಮಿ ಇದ್ದಾವ ಇದ್ದರು ರೀ. ಅದ್ರಾಗ ಒಂದು 15 ಜನ ಗೌರ್ಮೆಂಟ್ ಜಾಬ್ ಮಾಡ್ಯಾರ ಅವ್ರು. ಊರಾಗದು ಭಾಳ ದಮಾಕಿ ಮಾಡಿ ಅವ್ರೇನೋ ದಬಾಂಗಿನೇ ಮಾಡ್ತಿರೋದ್ರು. ಹಾಂ, ಗುಣ್ಣೆ ಮಾಡ್ರಿ. ಹೌದೇನು ಸರ್? ಅಣ್ಣ ತಮ್ಮರು ಏನು ಸರ್ ಅವರೆಲ್ಲ? ಅವರೆಲ್ಲ ಅವ್ರ ರಿಲೇಷನರ ಅಣ್ಣತಮ್ಮರ ಅವರೆಲ್ಲ. ಎಲ್ಲ ಅವ್ರ ಮನೆ ಮುಂದೆ ಡ್ಯಾನ್ಸ್ ಮಾಡಿದಕ್ಕೆ ಅಂದರೆ ಬರ್ತಾ ಇದ್ರು ಸರ್ ಅವರು. ಹಾಂ, ಬರ್ತಾ ಇದ್ರು. ಅಲ್ಲೇನೋ ಬಾಯಿಗೆ ಏನು ಕ್ಯಾಪ್ಸ್ ಆಗಿರ್ಬೋದು. ಅದರಿಂದ ಅವರು ಇದು ಮಾಡ್ಲಿಕ್ಕೆ ಹೋಗಿದ್ದಾಗೆ ಅವ್ರಿಗೇನು ಡ್ಯಾನ್ಸ್ ಏನಾದ್ರು ಚೀರ ಇರ್ಬೋದು, ಏನೋ ಆಗಿರ್ಬೋದು ಸರ್. ಅದಕ್ಕಿಂತ ಇವರು ಮುಂದ್ಗಡೆ ಬಂದು ಅಟ್ಯಾಕ್ ಮಾಡಿದ್ರು ಸರ್. ಬ್ಯಾಕ್ ಸೈಡಿಂದ ಬಂದಿದ್ದಾರೆ ಸರ್. ನಗರಾಜ್ ಸರ್. ಸದ್ಯ ಹನ್ನಿಗೇರಿ ಗ್ರಾಮದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದ್ದು ಹೆಚ್ಚಿನ ತನಿಖೆ ಮುಂದುವರೆದಿದೆ ಎಂದರು. ವಿನೋದ್ ಕುಲ್ಕರ್, KMM ನ್ಯೂಸ್, ಬೆಳಗಾವಿ. आदर्श ड्रेस सर्कल केवल पुरुषों के लिए लाए हैं ब्रांडेड शर्ट्स, टी-शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।